ನಮಸ್ಕಾರ ಮಾಡ್ತಾ ನಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಮೊನ್ನೆ ಮುಧೋಳ್ನಲ್ಲಿ ನಮ್ಮ ಬಿಜಾಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಸರ್ಕಸ್ವನ್ನು ಮುಧೋಳ್ನಲ್ಲಿ ಮಾಡಿದಂತ ಅದರ ಬಗ್ಗೆ ಹಜರತ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ನಮ್ಮ ಸಮಾಜ ಒಳಗ ನಮ್ಮ ದೇವರ ಸಮಾನ ಅವರು ಅವರಿಗೆ ಯಾವ ಬೇಕಾದಾಗ ಬಾಯಿಗೆ ಬಂದು ಒಂದು ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ. ಅದು ಅಲ್ಲದೆ ಅವರಿಗೆ ಟಿಪ್ಪು ಸುಲ್ತಾನ್ ಬಗ್ಗೆ ಗೊತ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಅದರ ಟಿಪ್ಪು ಸುಲ್ತಾನ್ ಅವರು ಈ ದೇಶದ ಫಸ್ಟ್ ಫ್ರೀಡಮ್ ಫೈಟರ್ ಅವರು ಒಂದು ಮಿಸೈಲ್ ಮಾಡಿದಂತ ಈಗಾಗಲೇ ಯುರೋಪ್ನಲ್ಲಿ ಹೋಗಿ ನೋಡಿದಾಗ ಅವರು ಫೋಟೋವನ್ನು ಇಟ್ಟಿಸಿಯಲ್ಲಿ ಇದು ಮಾಡ್ತಾರೆ. ಅವರು ಈ ದೇಶ ಸಲುವಾಗಿ ತಮ್ಮ ಮಕ್ಕಳನ್ನು ತ್ಯಾಗ ಇಟ್ಟಿಸಿ ಹೋರಾಟ ಮಾಡಿದಂತ ವ್ಯಕ್ತಿ. ಈ ಬಸನಗೌಡ ಏನ ಇವ್ರ ಮನ್ಯಾಗ ಯಾರಾದ್ರೂ ಯಾರಿಗಾರು ಒತ್ತಿ ಇಟ್ಟಾನ, ಯಾರಿಗಾರು ಇದು ಮಾಡ್ಯಾನ, ನಮಗೂ ಬೈಲಾಕ್ ಬರ್ತಿತ್ತು. ಬೈಲಾಕೆ ನಮ್ಗ ಕಾಲದಲ್ಲಿ ಮಾತಾಡ್ತಾ ಇದ್ರೆ ನಿಮ್ಗೆ ನಾಚಿಕೆ ಬರ್ಬೇಕು. ಆಮೇಲೆ ಟಿಪ್ಪು ಸುಲ್ತಾನ್ ಬಗ್ಗೆ ನೀವು ಮಾತಾಡ್ಬೇಕಾದ್ರೆ ಮೊದಲು ಓದ್ಬೇಕು, ಹೋಗಿ ಆ ಸಿಂಗೇರಿ ಮಠವನ್ನ ನೋಡ್ಬೇಕು. ಸಿಂಗೇರಿ ಮಠದಲ್ಲಿ ಇವತ್ತಾದ್ರೂ ಕೂಡ ಯಾವ ರೀತಿ ಇದು ಮಾಡ್ತಾರೆ. ತಮ್ಗೆ ಗೊತ್ತಿದಂತೆ ಮೊದಲ ಕೆಲವೊಂದು ರಾಜ್ಯಗಳು ಇತ್ತು. ಆ ರಾಜ್ಯ ಅವ್ರವ್ರಲ್ಲಿ ಒಂದು ಫೈಟ್ ಆಗ್ತಿತ್ತು, ಅವ್ರವ್ರಲ್ಲಿ ಒಂದು ಯುದ್ಧ ಆಗ್ತಿತ್ತು. ಅವಾಗ ಹಿಂದೂ ಮುಸಲ್ಮಾನ ಯಾವ ದಾಂಧಲೆ ಆಗಿಲ್ಲ, ಹಿಂದೂ ಮುಸಲ್ಮಾನ ಇದು ಆಗಿಲ್ಲ. ಆ ರಾಜ ಗೆದ್ರೆ ಆ ರಾಜಂದು ಒಂದು ಯೂಸ್ ಮಾಡ್ತಿದ್ರು, ಈ ರಾಜ ಗೆದ್ರೆ ಈ ರಾಜನು ಇದು ಮಾಡ್ತಿದ್ರು. ಅದು ಒಂದು ತಿಳ್ಕೋಬೇಕು. ಅವಾಗ ಹಿಂದೂ ಹೊಡೆದಾರ, ಮುಸ್ಲಿಂ ಹೊಡೆದಾರ ಈ ತರ ಇದ್ದಿದ್ದಿಲ್ಲ. ಅಲ್ಲಿ ಯಾವುದು ಭೇದ ಭಾವ ಇರ್ಲಿಲ್ಲ. ಆ ರಾಜರ ಕಾಲದಲ್ಲಿ ತಮ್ಮ ರಾಜ್ಯದ ಮತ್ತೊಂದು ರಾಜ್ಯದ ಕೂಡ ಯುದ್ಧ ಆಗ್ತಿತ್ತು. ಆ ರಾಜ್ಯದ ಬಗ್ಗೆ ನೀವು ಮಾತಾಡ್ತಿದ್ದ ಲಕ್ಷಾಂಗಟ್ಟಲೆ ಅವ್ರು ಕೊಲೆ ಮಾಡ್ಯಾರ. ಯಾವ ಇತಿಹಾಸನಾಗ ಕೊಲೆ ಮಾಡಿದಾರ ತೋರಿಸ್ಕೊಡಿ ಮೊದಲು. ನಿಮ್ಗೆ ಗೊತ್ತಿರ್ಬೇಕು, ಮೊದಲು ಓದ್ಬೇಕು. ಅವ್ರು ಯಾವ ರೀತಿಯಲ್ಲಿ ನಮ್ಮ ದೇಶದ ಸಲುವಾಗಿ ಹೋರಾಟ ಮಾಡ್ಯಾರ. ನಿಮ್ಮ ಮನ್ಯಾಗ ನಿಮ್ಮ ಖಾನ್ದಾನಾಗ ಯಾರು ಒಬ್ರು ಸ್ವತಂತ್ರ ಹೋರಾಟನಾಗ ಅದಾರ? ಕ್ವಶನ್ ಅಡ್ಡಾಬಡ್ಡಿ ಮಾತಾಡ್ತಾ ಇದ್ದೀವಿ ನಾವು. ನಿಮ್ಗೆ ಮಾತಾಡಕ್ ಬರ್ತಿದ್ದ ತಿಳ್ಕೊಬೇಡ, ನಮಗೂ ಮಾತಾಡೋರು ನಾವು. ಮೊನ್ನೆ ಗಣಪತಿ ಉತ್ಸವನಲ್ಲಿ ಅಮಾಯಕರ ಅಂತ ದಾಳಿ ಮಾಡಿಸಿ ಅವ್ರಿಗೆ ಜೈಲಿಗೆ ಕಳಿಸಿ ನಿನ್ನ ಮಗಗ ನಿನ್ ಮಕ್ಕಳಿಗೆ ಆಯುಷ್ ಆರಾಮಿ ಜೈಲಿಗೆ ಕೊಟ್ಟಿಸಿ ಮುಂದೆ MLA ಮಾಡೋ ಪ್ರಯತ್ನ ಮಾಡ್ತಾರೆ. ಅದು ಅಲ್ಲದ ಹೇಳ್ತಾರ ಈಗ ನಾನೇ CM. ಹೌದಾ, ನೀನೇ CM ಅಂದ್ರೆ ಈಗ 2000 ಕೋಟಿ ರೂಪಾಯಿ ಜಮಾ ಮಾಡಿರ್ಬೇಕಾದ್ರೆ ನೀನೇ ಹೇಳಿದಲ್ಲ 2000 ಕೋಟಿ ರೂಪಾಯಿ ಇದ್ದಾಗ ನೀನ್ CM ಮಾಡ್ತಾ ಕೇಂದ್ರದವ್ರು ನಾನು ಹೇಳಿದ ಮತ್ ನೀ 2000 ಕೋಟಿ ರೂಪಾಯಿ ಜಮಾ ಮಾಡಿರ್ಬೋದು ಬಹುತೇಕ. ಅವ್ರು ಕೊಡಕ್ ಹೋಗಿರ್ಬೇಕು, ನೀ CM ಆಗ್ತಿರ್ಬೇಕು. ಆಗ ನಮ್ ಸಂತೋಷದ CM ಆಗಿ CM ಯಾಕ ಅಲ್ಲಿ ಮುದೋಳ್ನಾಗ ಹೇಳ್ತಿ, ನಾನು ಬಿಜೆಪಿ ನಾಯಿ, ನಾನು ಮೋದಿ ಅವ್ರ ನಾಯಿ, ನಾನು ಪಕ್ಷದ ನಾಯಿ. ಮತ್ತೆ ನೀ ನಿಷ್ಠಾವಂತ ನಾಯಿ ಅಲ್ಲಿ. ನಿಷ್ಠಾವಂತ ನಾಯಿ ಚಂದ್ರ ಮೋದಿ ಅವ್ರು ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ. ನೀ ಏನೇನ್ ಹೇಳ್ತಾ ಇದ್ದಿ? ಹಿಂದೂ ಕಾ ಸಾಥ್ ಹಿಂದೂ ಕೆ ಸಾಥ್ ಮುಸಲ್ಮಾನೋ ಕೋ ಲಾಥ್. ಮತ್ತೆ ನೀ ನಿಷ್ಠಾವಂತ ನಾಯಿ ಅಂದ್ರೆ ನಿಮ್ಮ ತಂದೆ ಆದ ಮೋದಿ ಅವರು ಅವ್ರು ಯಾರಿಗೆ ಮಾರ್ಗದರ್ಶನ ಮಾಡ ಅವ್ರಿಗೆ ಬೇಕು ಮಾಡಾಕ್ತೀನಿ. ನೀನು ಯಾರು ಮುಸಲ್ಮಾನರು ಸುಮ್ಕೊತಾರ ಅಂದ್ರೆ ನೀನು ಏನ್ ಬೇಕಾದ್ ಹೇಳ್ತಿ ಅಂದ್ರೆ ನಾವು ಕೇಳಕ್ ಗೊತ್ತಿ ತಿಳ್ಕೊಳ್ಳಿ, ನಾವು ತಯಾರಿದ್ವಿ. ನಿನ್ನ ಬಲ್ಲಿ ಅಷ್ಟೇ ತಾಕತ್ತಿತ್ತಂದ್ರೆ ನೀ ಬರೀ ಪಾಕಿಸ್ತಾನ ಹೋಗತ್ತಿ. ಪಾಕಿಸ್ತಾನ ಕಳಿಸ್ಲಿಕ್ಕೆ ನೀ ಯಾರ? ಇದು ನಿಮ್ಮ ಅಪ್ಪಂದ್ರ ಅಲ್ಲ. ನಾವು ಬೈ ಚಾಯ್ಸ್ ಮುಸಲ್ಮಾನ್ ಅದೇವು. ಈ ದೇಶ ಬಿಡುವಾಗ ಸಪರೇಟ್ ಆಗೋ ಟೈಮ್ನಾಗ ಯಾರು ಹೋಗಿಲ್ಲ, ಅಂತ ಮುಸಲ್ಮಾನ್ ನಾವು ಕಳಿಸ್ತಿ. ನಮ್ಗೆ ಅಫ್ಘಾನಿಸ್ತಾನ್ ಹೋಗ್, ಪಾಕಿಸ್ತಾನ್ ಹೋಗ್, ತುರ್ಕಿಸ್ತಾನ್ ಹೋಗ್, ಅಫ್ಘಾನಿಸ್ತಾನ್ ಹೋಗ್, ನಾವ್ ಯಾವ ಸ್ಥಾನಕ್ಕೆ ಹೋಗ್ತೀವಿ? ನೀ ಅಲ್ಲೇ ಹೋಗ್ತಿ. ನಿನ್ಗೆ ಯಾವ ಸ್ಥಾನ ಅದ? ಖಬ್ರಸ್ತಾನ ಅಥವಾ ಸುಡುಸ್ತಾನ? ನಿನ್ ಬಲ್ಲಿ ಯಾವ ಸ್ಥಾನ ಅದ ನೋಡು. ಮೊದಲ ಎಚ್ಚರಿಕೆಯಿಂದ ಮಾತಾಡೋದು ಕಲೀರಿ. ನೀವು ಒಂದು ದೊಡ್ಡ ಕೇಂದ್ರ ಮಂತ್ರಿ ಆದವರು, ನಗರ ಶಾಸಕರಾಗಿ ನಾವು ಜನರಿಗೆ ಯಾವ ದಾರಿ ಕೊಡ್ಬೇಕು ಅನ್ನೋದು ಅದು ಕಲೀರಿ. ಅವ್ರ ಕಲಸ್ ಪೆನ್ ಕೂಡ ಅವ್ರ ಕೈಯಾಗ, ಅವ್ರ ಕಡಕ್ ಕೊಡ್ರಿ, ಚಾಕು ಇಡ್ರಿ, ಮನ್ಯಾಗ ಅದು ಇಡ್ರಿ. ಇದು ಏನಿದು ಕಲ್ಸೋದು ಪದ್ಧತ? ಇದು ನಿನ್ ಪರಂಪರೆ.
ಈ ಮಾತಾಡೋದು ಸಿಸ್ಟಮ್ ನಿಂದ. ಎಲ್ಲರಿಗೂ ನಮಸ್ಕಾರ. ದಿನಾಂಕ 19/9/2024 ಮುಧೋಳದೊಳಗಿಲ್ಲ ಬಿಜಾಪುರ ಸಿಟಿಯಾಗ ಮುಧೋಳದೊಳಗ ಎಲ್ಲಿ ಹೋಗ್ತಾರ ಈ ಸಿಟಿ MLA ಬಿಜಾಪುರ ಜನತೆ ಹಂಗಾರೆ ಆರಿಸ್ತಂದ. ಏನು ಅವ್ರಿಗೆ ನಮ್ಮ ಜನತೆಗೆ ವಿನಂತಿ ಮಾಡ್ತೀನಿ, ಆ ಶಾಸಕ ನೀವು ಯಾರ್ಯಾರು ವೋಟ್ ಹಾಕಿರಿ ಅವ್ರಿಗೆ ಮನವಿಯರೇ ಮಾಡ್ರಿ. ಹಿಂದೂ ಮುಸಲ್ಮಾನ್ ಪಾಕಿಸ್ತಾನ ಅದು ಬಿಟ್ಟು ಇದು ದೇಶ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಎಲ್ಲಾರ ದೇಶ ಅದ. ಈ ದೇಶ ಎಲ್ಲಾರ್ದಪ್ಪ. ನೀ ಏನ್ ಪಾಕಿಸ್ತಾನಕ್ಕೆ ನೀನೇ ಹೇಳ್ತಿ, ನೀನೇ ಹೋಗ್ಬಿಡು. ಫಸ್ಟ್ ನೀ ಪಾಕಿಸ್ತಾನಕ್ಕೆ ಹೋಗ. ಯಾಕಂದ್ರೆ झंडा ಹಚ್ಚಾವ ನೀನೇ. ಹಿಂದೂ ಮುಸಲ್ಮಾನ್ ಜಗಳ ಹಚ್ಬೇಕಂತ ಭಾಳ ಕೋಶಿಸ್ ಮಾಡ್ಲಕತ್ತಾರ ಅವ್ರು. ಅಷ್ಟಿಷ್ಟಿಲ್ರಿ, ಒಟ್ಟು ಹಿಂದೂ ಮುಸಲ್ಮಾನ್ ಜಗಳ ಆಗ್ಲಿ, ನಾನು ರಾಜಕೀಯವನ್ನು ಮುಂದೆ ನಡೀಲಿ. ರಾಜಕೀಯ ಕೊಡವ ದೇವರದಾನ, ಅವ ನಮ್ಗ ಜನ್ನತ್ ಕಳಿಸ್ತಾನಂತ. ಎಂತ ಸುಳಿ ಮಕ್ಕಳು ನಮ್ಗ ಕಳ್ಸಿಲ್ಲ. ನೀ ಏನು ಬದಮಾಸ್ ಸುಳಿ ಮಗ ನಮ್ಗ ಕಳಿಸ್ತವ ಜನ್ನತ್ ಕಳ್ಸವ ನಮ್ಮಲ್ಲ. ನಮ್ಗ ಸುಡಾವ ಅಲ್ಲ, ಬಿಡಾವ ಅಲ್ಲ. ನಾವು ಪುಣ್ಯದ ಕೆಲಸ ಮಾಡಿದ್ರೆ ನಮ್ಗ ಚಲೋ ಹೋಯ್ ಜನ್ನತ್ತೊಳಗ್ ಕೊಡ್ತಾನ. ನಾವು ಕೆಟ್ಟ ಕೆಲಸ ಮಾಡಿದ್ರೆ ಇಲ್ಲೇ ನಮ್ಗೆ ಸುಡ್ತಾನ. ಮಾಡವ ಎಲ್ಲ ಅಲ್ಲ. ಮಳೆನು ನಾಳೆಗ ನಾನೇ ಕೊಡ್ತೀನಿ, ನಾನೇ CM ಅದೇನಿ, ನಾನೇ ದೇವರ ಅದೇಂದ್ರ ನಂಬ್ಯಾಡ್ರಿ. ಅವ ಒಟ್ಟು ಜಗಳ ಮಾಡ್ಬೇಕಂದ್ರ ಮಾಡಿಸ್ಬೇಕಲ್ಲಕತ್ತಾನ. ಬಡವರು ಸಾಯ್ತಾರ ಇದ್ರಾಗ, ಶ್ರೀಮಂತ ಏನ್ ಸಾಯಂಗಿಲ್ಲ. ಅವ್ರೇನ್ ಜಗಳ ಮಾಡಂಗಿಲ್ಲ. ಅವ್ರೇನ್ ನನ್ಗೆ ವೋಟ್ ಹಾಕ್ರಿ, ನಾ ಅರಸ್ ಬರ್ತೀನಿ, ನಿಮ್ಗೆ ಏನ್ ಬೇಕು ನಾ ಮಾಡ್ತೀನಿ. ಪೊಲೀಸ್ ಸ್ಟೇಷನ್ ಏನೂ ಬಿಡ್ಸಂಗಿಲ್ಲ, ಏನೂ ಮಾಡಂಗಿಲ್ಲ. ಯಾರ ಮನ್ಯಾಗ ಸತ್ರ ಅವ್ರ ಮನ್ಯಾಗೆ ದುಃಖ ಆಗ್ತೈತಿ. ಅವ್ರಿಗೇನ್ ಆಗ 1 ಲಕ್ಷ 2 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಸರ್ಕಾರದಿಂದ ಕೊಟ್ರ ನಡೆಯಂಗಿಲ್ಲ. ಏನ್ರಿ ನಮ್ ಟಿಪ್ಪು ಸುಲ್ತಾನ್, ನಮ್ಮ ಒಲಿ ಶಪ್ಪತ್ ಅವ್ರು ದೇಶ ಕಾಪಾಡ್ಯಾರ, ನಮ್ಮ ಕರ್ನಾಟಕ ಕಾಪಾಡಿ ಅವ್ರ ಮಕ್ಕಳಕ್ಕ ಒತ್ತಿಟ್ಟು ಬಿಟ್ಟು. ಏನ್ರಿ ಒಂದ್ ರಾಜ ಮಹಾರಾಜಕ್ ಬೈದು, ಗುರುಗಳಿಗೆ ಬೈದು, ಜನಕ್ ಬೈದು, ಹಿಂದೂ ಮುಸಲ್ಮಾನ್ ಅನ್ನೋದು ಏನ್ ಬೈಲಾಗ ಬರಂಗಿಲ್ರಿ. ಬಸನಗೌಡ ಯತ್ನಾಳ್, ನಿಮ್ಮ ಅಪ್ಪ ಬೈತೀವಿ, ನೀವೆಲ್ಲರೇ ರಾತ್ರಿ ಕುಡುದ್ ಹಗ್ಲತ್ ಬೈತೇನೆ. ಹಗಲತ್ತೆ ಕುಡುದ್ ಬೈತಾರ ಮಂದಿ, ನಿಮ್ಗೊಬ್ಬರಿಗೆ ಬೈಲಾಕ್ ಬರಂಗಿಲ್ಲ. ಜನದ ಕೆಲಸ ಮಾಡಿ, ಜನ ಸೇವೆ ಮಾಡ್ಲಕ್ ಆರಿಸ್ಕೊಟ್ಟಾರ, ಜನ ಸೇವೆ ಮಾಡ್ರಿ. ದೇಶ ಒಂದ್ಸಲ ಚಲೋ ನೋಡಿಲಿ. ನಮ್ಮ ಕರ್ನಾಟಕದೊಳಗೆ ಕೆಲಸ ಮಾಡಿಕೊಡ್ರಿ. ಕೆಲ್ಸದ ಹೇಳುದು ಬಿಟ್ಟು ಒಂದ್ ದವಾಖಾನೆ ಮಾಡ್ಯಾರ, ಮುಸಲ್ರು ಬರ್ಬೇಡ ಹಾಕ್ರಿ ನಿಮ್ ಬೋರ್ಡ್. ಎಲ್ಲ ನಿಮ್ ದಂಧೆಗಳು ಫಸ್ಟ್ ಹಾಕ್ರಿ ಬೋರ್ಡ್. ಯಾರು ನಂಬಲ್ಲಿ ಬರ್ಬ್ಯಾಡ್ರಿ, ನಮ್ಮ ದವಾಖಾನೆಗೆ ಬರ್ಬ್ಯಾಡ್ರಿ, ನಮ್ಮ ಬ್ಯಾಂಕಿಗೆ ಬರಬಾರ್ದ್ರಿ, ಎಲ್ಲಿ ಬರ್ಬ್ಯಾಡ್ರ ಅಂತ ಹಾಕ್ರಿ. ಚಲೋ ಕೆಲ್ಸ ಮಾಡ್ರಿ, ಒಳ್ಳೆ ಕೆಲ್ಸ ಮಾಡ್ರಿ. ಜನ ನಿಮ್ಗೆ ಆಶೀರ್ವಾದ ಮಾಡ್ಕೊಂಡು ಕೆಲ್ಸ ಮಾಡ್ರಿ. ಮಂದಿಗೆ ಬೈದ್ರೇನ ನಿಮ್ಗೆ ಭಾಳ ಶಬಾಸಿ ಕೊಳಂಗಿಲ್ಲ. ನೀವು ರಾಜಕೀಯ ಸಲುವಾಗಿ ಮಾಡ್ಲಿಕ್ಕತ್ತೀರಿ, ಒಟ್ಟಿಗೆ ಮಾಡಿ. ಇನ್ನ 4 ವರ್ಷ ಅದ, ಅವಾಗ ಮಾಡ್ರಂತ. ಮುಂದೆ ಇನ್ನ 3-3.5 ವರ್ಷ ಅದ, ಅವಾಗ ಮಾಡ್ರಂತ. ಬೈದು ನಾವು ಬೈತೀವಿ, ನೀವು ಬೈರಂತ ಅವಾಗ. ಇಲ್ಲ ಅದು ಆ ಸಮರ್ಥ ಅದು ವಿಷಯ ನಾ ಏನ್ ಈಗ ಇಲ್ಲ ಬಸನಗೌಡ ಹೇಳ್ಯಾರಲ್ಲ, ಖಾಲಿಸ್ತಾನ ಜನ ಎಲ್ಲ ಹಾಕ್ತಾರ ತಯಾರಲ್ಲ. ಈಗ ಅವ್ರಿಗೆ ಅವರೇ ಇಲ್ಲಿ ಪಾಕಿಸ್ತಾನದ ಹಾಕ್ತಾರಲ್ಲ, ಅದ್ಯಾಕೆ ಮಾಡಿಲ್ಲ? ಏನು ಮಾಡಿಲ್ಲ ಇಲ್ಲಿ. ಅವ್ರು ಬಿಜೆಪಿ ಸರ್ಕಾರ ನಾವು ತನಿಖೆಗೆ ರಗಡ್ತರ ಎರಡು ಕಡೆ ಬಸನಗೌಡರು ಮುಂದಿತ್ತ ಚೆಲಗಳು ಅವ್ರ ಕೂಡ ಹಾಕ್ತಾರಲ್ಲ. ಅದಕ್ಕೆ ನಾವು ಸಾಕಷ್ಟು ಹೇಳಕ್ಕಿದ್ದೇವಲ್ಲ. ಅವ್ರು ಬಸನಗೌಡರು ಪಾಕಿಸ್ತಾನ ಆಸೆ ನಡೀತದ, ಈ ಹುಡುಗರು ಯಾವ್ರೆ ಪಾಕಿಸ್ತಾನ ಆಸ್ಬಾರ್ದ. ಇಲ್ಲ ನಾವು ಒತ್ತ ಅದು ಕೇಸ್ ಮಾಡ್ಯಾರ ನೋಡ್ರಿ ಸಾಹೇಬ್ರೆ. ಕೇಸ್